ಹಾಯ್! ಈ ವಿಡಿಯೋ ಲಾಸ್ಟ್ ಲಾಗಿನ್ ಕಂಟಿನ್ಯೂಷನಾ. ನಾವು ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟು ಕೊಟ್ಟು ಬಂದು ಫುಲ್ ಖುಷಿಲೇ ಇದ್ವಿ. ಹಾಗಾಗಿ ಫಸ್ಟ್ ಟೆಂಪಲ್ಸಿಗೆ ಹೋಗಿ ಬರಮ್ ಅಂತ ಹೇಳಿ ನಾವು ಫಸ್ಟ್ ಹೋಗಿದ್ದು ವೈಷ್ಣೋದೇವಿ ಟೆಂಪಲಿಗೆ. ಅಲ್ಲಿ ಹೋಗಿ ಬಂದಮೇಲೆ ಆಮೇಲೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೂ ಹೋಗಿದ್ವಿ, ಸಾಯಿಬಾಬಾ ಟೆಂಪಲ್ಗೂ ಹೋಗಿದ್ವಿ. ಮೋಸ್ಟ್ಲಿ ನಾವು ಈ ಟೆಂಪಲ್ಸಿಗೆಲ್ಲ ಯಾವಾಗಲೂ ಹೋಗ್ತಾ ಇರ್ತೀವಲ್ಲ, ನಾವು ಖುಷಿ ಸುದ್ದಿ ಕೇಳಿವಿ ಅಂತ ಹೇಳಿ ಫಸ್ಟ್ ಟೆಂಪಲ್ಸಿಗೆಲ್ಲ ಹೋಗಿ ಬಂದ್ವಿ. ಅದಾದ್ಮೇಲೆ 2-3 ದಿನಕ್ಕೆ ನಾವು ಕ್ಲಿನಿಕ್ಕಿಗೆ ಹೋದ್ವಿ. ಡಾಕ್ಟರ್ ಹತ್ರ ರಿಪೋರ್ಟ್ಸ್ ಏನಾಯ್ತು ಅಂತ ಕೇಳ್ಕೊಂಬರಮ್ ಅಂತ ಹೇಳಿ. ಬಟ್ ರಿಪೋರ್ಟ್ಸ್ ಕೇಳಕ್ ಹೋದಾಗ ನಮಗೆ ಕೆಲವೊಂದಿಷ್ಟು ಶಾಕಿಂಗ್ ನ್ಯೂಸ್ಗಳು ಸಿಕ್ಕು ನಮ್ಗಲ್ಲಿ. ಅದೇನಪ್ಪಾ ಅಂದ್ರ ಫಸ್ಟ್ ಏನಪ್ಪಾ ಅಂದ್ರ ಥೈರಾಯ್ಡ್ ಏನೋ ಬಾರ್ಡರ್ ಒಳಗದ, ಸದ್ಯಕ್ಕೆ ನಿನ್ಗೇನ್ ಮೆಡಿಸಿನ್ ಏನ್ ಬೇಕಾಗಿಲ್ಲ ಅಂದ್ರು. ಬಟ್ ಇನ್ನೊಂದೇನಂದ್ರ ಶುಗರ್, ಡಯಾಬಿಟಿಸ್ ಅದ, ಅದು ಬಾರ್ಡರ್ನಾಗೆ ಅದ. ಬಟ್ ರೈಟ್ ನಾವು ನೀ ಪ್ರೆಗ್ನೆಂಟ್ ಇರೋದ್ರಿಂದ ಮೆಡಿಸಿನ್ ತಗೋಬೇಕು ಅಂತ ಅಂದ್ರು. ಅದನ್ನ ಕೇಳಿ ಶಾಕ್ ಆಗೋದ್ರ ಜೊತೆಗೆ ಭಾಳ ಅಂದ್ರೆ ಭಾಳ ಬೇಜಾರಾಯ್ತಾ. ನಾ ಲಿಟ್ರಲಿ ಭಾಳ ಅಳತಿದ್ದೆ. 3 ತಿಂಗಳಂತೂ ಭಾಳ ಹತ್ತೀನಿ. ಇವಾಗ ಏನು ಮಾಡಕ್ ಆಗಲ್ಲ ಅಂತ ಹೇಳಿ ಅರ್ಥ ಮಾಡ್ಕೊಂಡು ನಾ ಮೆಡಿಸಿನ್ ತಗೊಂಡು ನನ್ನ ಪ್ರೆಗ್ನೆನ್ಸಿ ಜರ್ನಿ ಈ ರೀತಿ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಇನ್ನೊಂದು ಶಾಕಿಂಗ್ ಏನಾಯ್ತಂದ್ರ ಒಂದಿನ ಸಡನ್ ಆಗಿ ನನಗ ಬ್ಲೀಡಿಂಗ್ ಶುರು ಆಯ್ತು. ಅದರಿಂದ ನಾವು ಫಸ್ಟ್ ಎಮರ್ಜೆನ್ಸಿಗೆ ಹೋದ್ವಿ. ಎಮರ್ಜೆನ್ಸಿ ಒಳಗ ನನಗ ಇಲ್ಲಿ ಚಲೋನೆ ಕೇರ್ ಮಾಡಿದ್ರು. ಇಮಿಡಿಯೇಟ್ ಸ್ಕ್ಯಾನಿಂಗ್ ಮಾಡಿದ್ರು, ರಿಪೋರ್ಟ್ಸ್ ಹೇಳಿದ್ರು. ರಿಪೋರ್ಟ್ಸ್ನಾಗ ಸಬ್ ಕ್ರಾನಿಯಾನಿಕ್ ಹ್ಯಾಮಿರೇಜ್ ಅಂತ ಕರೆಕ್ಟ್ ಹೇಳಿ ಅನ್ಕೋತೀನಿ ವರ್ಡ್. ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಒಳಗೆ ಈ ರೀತಿ ಆಗೋದು ಕಾಮನ್ ಅದ. ಬೇಬಿ ಗ್ರೋತ್ ಆದಂಗ ಕಮ್ಮಿ ಆಗ್ತದ, ಬಟ್ ನಿಮಗೆ ಮತ್ತೆ ಬ್ಲೀಡಿಂಗ್ ಆಗಬಾರ್ದು. ಚಲೋ ರೆಸ್ಟ್ ಮಾಡ್ರಿ, ಅದ್ರ ಜೊತೆಗೆ ಚಲೋತ್ನಾಗೆ ಡಯಟ್ ಮಾಡ್ರಿ ಅಂತ ಹೇಳಿ ಕಳಿಸಿದ್ರು. ಅದಕ್ಕೋಸ್ಕರ ಅಂತ ಏನು ಮೆಡಿಸಿನ್ ಕೊಡ್ಲಿಲ್ಲ ನನಗ. ಅದ್ರ ಜೊತೆಗೆ ಡಯಾಬಿಟಿಸ್ ಒಂದು ದೊಡ್ಡ ತಲೆನೋವು. ನನ್ನ ಫ್ಯಾಮಿಲಿ ಡಾಕ್ಟರ್ ಯಾರು ಇರ್ತಾರ ಅವರು ಇಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ನನ್ನ ರಿಪೋರ್ಟ್ಸ್ ಎಲ್ಲ ಕಳಿಸಿ ಅಲ್ಲಿರೋ ಡಯಾಬಿಟಿಸ್ ಎಂಡೋಕ್ರಾನಾಲಜಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ತಗೋತಾರ. ಇಲ್ಲಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ಅಷ್ಟು ಜಲ್ದಿ ಸಿಗಲ್ಲ. ಬಟ್ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ನನಗೊಂದ್ ಸ್ವಲ್ಪ ಜಲ್ದಿನೇ ಅಪಾಯಿಂಟ್ಮೆಂಟ್ ಸಿಕ್ತು. ಅವ್ರ ಹತ್ರ ಹೋಗಿ ಬಂದ್ಮೇಲೆ ಸದ್ಯಕ್ಕಂತರೂ 15 ದಿನಕ್ಕೊಮ್ಮೆ ನನಗ ಅವ್ರ ಜೊತೆ ಝೂಮ್ ಕಾಲ್ ಇರುತ್ತ. ಹಂಗೆ ಒಬ್ರು ಡೈಟಿಷಿಯನ್ ಅಪಾಯಿಂಟ್ ಮಾಡಿರ್ತಾರ. ಪ್ರತಿ 15 ದಿನಕ್ಕ ನಾನು ಅವ್ರಿಗೆ ಲಾಗ್ಸ್ ಕಳಿಸ್ಬೇಕು, ಬ್ಲಡ್ ಶುಗರ್ ಲಾಗ್ಸ್. ಅಂದ್ರ ಅವ್ರು ನನಗೊಂದು ಚಾರ್ಟ್ ಕೊಟ್ಟಿರ್ತಾರ. ನಾವು ಊಟ ಮಾಡಿ 2 ತಾಸಿಗೆ ನನ್ ಬ್ಲಡ್ ಶುಗರ್ ಎಷ್ಟದ ಅಂತ ಚೆಕ್ ಮಾಡ್ಕೊಂಡು ನೋಟ್ ಮಾಡ್ಕೋಬೇಕು. ಈ ರೀತಿ ನಾ 3 ಹೊತ್ತು ಊಟ ಆದ್ಮೇಲೆ 2 ತಾಸಿಗೂ ಬ್ಲಡ್ ಶುಗರ್ ನೋಡ್ಕೊಂಡು ನೋಟ್ ಮಾಡ್ಕೊಂಡು 15 ದಿನಕ್ಕೊಮ್ಮೆ ಆ ರಿಪೋರ್ಟ್ಸ್ ನಾನು ಅವ್ರಿಗೆ ಕಳಿಸ್ಬೇಕು. ಆಮೇಲೆ ನನಗೆ ಫಸ್ಟ್ ಡೈಟಿಷಿಯನ್ ಜೊತೆ ಕಾಲ್ ಇರುತ್ತ. ಅವ್ರು ನನಗೆ ಸಜೆಸ್ಟ್ ಮಾಡ್ತಾರ ಏನೇನ್ ತಿನ್ಬೇಕು, ಏನ್ ತಿನ್ಬಾರ್ದು ಎಲ್ಲಾನು ಅವ್ರು ನನಗೆ ಚಂದ ಕ್ಲಿಯರ್ ಆಗಿ ಹೇಳ್ತಾರ. ಅವಾಗ ನನಗೆ ಏನಾರ ಕ್ವಶನ್ಸ್ ಇದ್ರ ಅವ್ರಿಗೆ ನಾ ಕೇಳ್ಕೋಬಹುದು. ನೆಕ್ಸ್ಟ್ ನನಗೆ ಡಾಕ್ಟರ್ ಜೊತೆ ವಿಡಿಯೋ ಕಾಲ್ ಇರುತ್ತ. ಈ ಡಾಕ್ಟರ್ ಇಷ್ಟು ಚಲೋ ಅದಾರಲ್ಲ, ಅವ್ರಿಗಂತೂ ಲಿಟ್ರಲಿ ಬಹಳ ಪೇಷನ್ಸ್ ಅದ. ಯಾಕಂದ್ರೆ ನಾನಂತೂ ಅವ್ರಿಗೆ ಸಿಕ್ಕಾಪಟ್ಟೆ ಕ್ವೆಶನ್ಸ್ ಕೇಳ್ತೀನಿ. ಏನ್ ತಿನ್ಬೇಕು, ಇದ್ ತಿಂದ್ರೆ ಏನಾಗುತ್ತ, ಇಷ್ಟ ಪಾಯಿಂಟ್ಸ್ ಇದ್ರೆ ಏನಾಗುತ್ತ, ಶುಗರ್ ಲೆವೆಲ್ದು ಅಷ್ಟೆಲ್ಲಾ ಕೇಳಿದ್ರು ಅವ್ರು ಫುಲ್ ಪೇಷನ್ಸ್ ಇಂದ ನಂಗೆ ಆನ್ಸರ್ಸ್ ಮಾಡ್ತಾರೆ. ಇವತ್ ನಾ ಈ ಪ್ರೆಗ್ನೆನ್ಸಿ ಜರ್ನಿನ ಇಷ್ಟು ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಧೈರ್ಯದಿಂದ ಇದೀನಿ ಅಂದ್ರ ಇಲ್ಲಿರೋ ಡಾಕ್ಟರ್ಸ್ ಅವ್ರು ನನಗ್ ಪ್ರತಿ ಕಾಲ್ನಾಗೂ ಚಲೋ ಧೈರ್ಯ ಹೇಳ್ತಾರ. ಹಿಂಗಿತ್ತು ನಂದು 3 ತಿಂಗಳು ಪ್ರೆಗ್ನೆನ್ಸಿ ಜರ್ನಿ. ಏನೋ ಆಯ್ತಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ಅದನ್ನ ಎದುರಿಸ್ಕೊಂಡು ಹೋಗೋದೇ ಜೀವನ. ಮುಂದಿನ ಲಾಗ್ನಾಗ ಸಿಗ್ತೀನಿ. ಬಾಯ್.